ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ವಿಶೇಷ ಅಂದರೆ ನಮ್ಮ ಅಕ್ಕನ ಮಗಳ ಸ್ಕೂಲಲ್ಲಿ ವಸ್ತು ಪ್ರದರ್ಶನ ಆಯೋಜಿಸ್ತಾರಂತೆ. ಅದಕ್ಕೆ ಬಂದಿದ್ದೀನಿ ನೋಡೋಣ ಅಂತ, ಯಾವ್ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಇನ್ನೇನು ಸ್ಕೂಲ್ ಹತ್ರಕ್ಕೆ ಬಂದೆ, ಮುಂದೆ ಯಾರ್ಯಾರು ಸಿಕ್ಕರೆ ಅವ್ರು ಮಾತಾಡ್ಸ್ಕೊಂಡು ನೋಡೋಣ ಯಾವ್ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಇವರು 4ನೇ ವರ್ಷದ ವಸ್ತು ಪ್ರದರ್ಶನ ಇದೆ, ನೀವು ಬರಬೇಕು ಅಂತೇಳಿ ನನಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹರ್ಷ ಸರ್ ಮತ್ತು ಹರೀಶ್ ಸರ್ ಇಬ್ಬರು ಬನ್ನಿ ಅಂತ ಅಂದರು. ಬಂದೆ. ನಾನು ಇಲ್ಲಿಗೆ ಬಂದಾಗ ಸಹಜವಾಗಿ ನನ್ನ ನಿರೀಕ್ಷೆ ಇಷ್ಟೊಂದು ಅದ್ಭುತವಾಗಿ ಈ ಒಂದು ವಸ್ತು ಪ್ರದರ್ಶನ ಏರ್ಪಡಿಸುತ್ತಾರೆ ಅಂಥೇಳಿ ನಾನು ನಿರೀಕ್ಷೆನ ಇಟ್ಕೊಂಡಿರಲಿಲ್ಲ. ಇಲ್ಲಿಗೆ ಬಂದಾಗ ನನಗೆ ಯಾವುದೋ ಬೇರೆದೇ ಒಂದು ಪ್ರಪಂಚಕ್ಕೆ ಕರ್ಕೊಂಡೋಗೋ ರೀತಿಲಿ ಈ ವಸ್ತು ಪ್ರದರ್ಶನ ಏರ್ಪಡಿಸಿದರೆ, ಅದರಲ್ಲೂ ನಾವು ಇನ್ನು ಗ್ರಾಮೀಣ ಮಟ್ಟದಲ್ಲಿ ಇರುವಂಥದ್ದು. ನಗರ ಪ್ರದೇಶದ ಶಾಲೆಗಳಲ್ಲಿ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಆದರೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಶಾಲೆಗಳಲ್ಲಿ ಈ ಮಟ್ಟಕ್ಕೆ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಿರುವಂಥದ್ದು ನನಗಂತೂ ಭಾಳ ಆಶ್ಚರ್ಯ ಮತ್ತು ಸಂತೋಷ ಎರಡೂ ತಂದಿದೆ. ಈ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಶಿಕ್ಷಕರು ಸಹ ಅವರ ಜೊತೆ ಕೈ ಜೋಡಿಸಿ ಅವರು ರೀತಿ ಮಕ್ಕಳು ಯಾವ ರೀತಿ ತಯಾರಾಗ್ತಾರೋ ಅವರು ಸಹ ಅದೇ ರೀತಿ ತಯಾರಾಗಿ ಒಂದು ಅದ್ಭುತವಾದ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ, ಆ ನಿಟ್ಟಿನಲ್ಲಿ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಸಹ ತುಂಬ ಧನ್ಯವಾದಗಳನ್ನ ಅರ್ಪಿಸಿ, ಈ ರೀತಿಯ ಚಟುವಟಿಕೆಗಳಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇವತ್ತಿನ ಸಮಾಜದಲ್ಲಿ ಅವರು ಜೀವನವನ್ನು ಮಾಡಲಿಕ್ಕೆ ಯಾವ ರೀತಿ ತಿಳುವಳಿಕೆ ಬೇಕೋ ಆ ರೀತಿ ತಿಳುವಳಿಕೆ ಹೆಚ್ಚಿನ ರೀತಿಯಲ್ಲಿ ದೊರಕಿ ಇದು ಸಹಕಾರಿಯಾಗುತ್ತೆ. ಇಂದಿನ ಮಕ್ಕಳೇ ಏನು ಮುಂದಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಇಲ್ಲಿ ಇವತ್ತಿನ ಮಕ್ಕಳು ಮುಂದೆ ಏನು ಬೇಕಾದರೂ ಆಗ್ಬೋದು, ವಿಜ್ಞಾನಿಗಳಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು. ಅದಕ್ಕೆಲ್ಲ ಬೇಕಾಗಿರುವಂಥ ಒಂದು ತಿಳುವಳಿಕೆ ಈ ರೀತಿಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ತಿಳುವಳಿಕೆಯನ್ನು ಒಂದು ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆಚ್ಚುವ ಒಂದು ಪ್ರಯತ್ನವನ್ನು ಶಾಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗಲೇ ನೋಡ್ಬೋದು ನೀವು, ಮಾವಿನ ಸೊಪ್ಪು, ಕಬ್ಬು ಎಲ್ಲ ರೆಡಿ ಮಾಡಿದ್ದಾರೆ. ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಇಲ್ಲೇ ಇದ್ದಾರೆ, ಹರೀಶ್ ಸರ್ ಅಂತ. ಕೇಳ್ಕೊಂಡೋಗೋಣ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಮತ್ತು ಎಲ್ಲ ಅವರು ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ. ಸರ್, ಯಾವ ಥರ ಪ್ರಿಪೇರ್ ಆಗಿದ್ದಾರೆ, ಎಲ್ಲ ವಸ್ತು ಪ್ರದರ್ಶನ ಯಾವ ಥರ ಮಾಡ್ತಿದ್ದೀರಾ? ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 4ನೇ ವರ್ಷದ ವಸ್ತು ಪ್ರದರ್ಶನ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಮಕ್ಕಳಲ್ಲಿ ತುಂಬ ಒಳ್ಳೆ ರೀತಿ ಪ್ರತಿಭೆ ಇದೆ, ತುಂಬ ಸಂತೋಷ ಆಗುತ್ತೆ. ವಿಶೇಷವಾಗಿ ಇದು ನೋಡ್ಬೋದು ನೀವೆಲ್ಲರೂ, ಇದು ಒಂದು ಹಳೆ ಕಾಲದ ಪರಿಕರಗಳು ಅಂತ. ಇವತ್ತು ನಾವೆಲ್ಲರೂ ಕೂಡ ಆಧುನಿಕ ಜಗತ್ತಿಗೆ ಬಂದಾಗ ಈ ರೀತಿಯ ಪರಿಕರಗಳನ್ನು ನೋಡ್ತಕ್ಕಂಥದ್ದು ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚಿನಗಳಲ್ಲೆಲ್ಲ ಪ್ಲಾಸ್ಟಿಕ್ಮಯ ಆಗಿಬಿಟ್ಟಿದೆ. ಇಲ್ಲೆಲ್ಲ ನೋಡಿ ತುಂಬ ಹಳೆಯ ಕಾಲದಲ್ಲಿ ಬಳಸಿರ್ತಕ್ಕಂಥ ಗುಂಡ್ಕಲ್ಲಾಗಿರ್ಬೋದು, ಆಗ ಬಳಸ್ತಿರ್ತಕ್ಕಂಥ ತಾಮ್ರ ಚೊಂಬಾಗಿರ್ಬೋದು, ಮಡಕೆಗಳಾಗಿರ್ಬೋದು, ಹಾಗೆಯೇ ಪೆಟ್ಟಿಗೆಗಳು. ನಾವು ಇವತ್ತೆಲ್ಲ ಏನು ಬೀರುಗಳನ್ನ ಬಳಸ್ತೀವಿ ಅದಕ್ಕೆ ಪರ್ಯಾಯವಾಗಿ ಹಿಂದೆ ಬಳಸ್ತಿದ್ದಂಥ ಪೆಟ್ಟಿಗೆಗಳಾಗಿರ್ಬೋದು, ಮತ್ತು ಆಗಿನ ಕಡಿಸಿದ ಒಂದು ಗುಡಿಸಲಾಗಿರ್ಬೋದು. ಒಂದು ಸೊಗಸಿದೆಯಲ್ಲ, ತುಂಬ ಸಂತೋಷ ಆಗುತ್ತೆ. ಇದು ಬಹುಶಃ ನಿಜವಾದ ಹಳ್ಳಿ ನೈಜ ವಾತಾವರಣವನ್ನೇ ಮಕ್ಕಳಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದು ತುಂಬ ಶ್ಲಾಘನೀಯವಾದಂಥ ವಿಚಾರ. ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು, ತುಂಬ ಬುಟ್ಟಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಇವತ್ತಿನ ಜಗತ್ತಲ್ಲಿ ಇದನ್ನು ಬಳಸ್ತಾ ಇರ್ತಕ್ಕಂಥದ್ದು ತುಂಬ ವಿರಳ. ಬಹುಶಃ ಇವತ್ತು ಹಳ್ಳಿ ಕಡೆಯಲ್ಲೂ ಕೂಡ ಈ ರೀತಿಯ ವಸ್ತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ತುಂಬ ಅವರಲ್ಲಿ ಒಂದು ಆಸಕ್ತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಪ್ರದರ್ಶನ ಮಾಡ್ತಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ನನಗೂ ಕೂಡ ತುಂಬ ಸಂತೋಷ ಆಯಿತು. ಹಳೆ ಕಾಲದ ಪರಿಕರಗಳು ಸಿಗ್ತಕ್ಕಂಥದ್ದು ನಾವು ಕೂಡ ಎಷ್ಟೋ ಇದರಲ್ಲಿ ಕೆಲವೊಂದು ಪರಿಕರಗಳನ್ನು ನಾವು ಕೂಡ ನೋಡಿರಲಿಲ್ಲ. ಅಂಥದ್ರಲ್ಲಿ ಇಂದಿನ ಪೀಳಿಗೆ ಇದೆಯಲ್ಲ, ಇವತ್ತಿನ ಪೀಳಿಗೆ ಇದೆಯಲ್ಲ, ಅದಂತೂ ಖಂಡಿತ ಇದನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಬಹುಶಃ ಈ ರೀತಿ ಒಂದು ಪ್ರದರ್ಶನದಿಂದ ಅವ್ರಿಗೆಲ್ಲವೂ ಕೂಡ ಇದರ ಪರಿಚಯ ಆಗ್ತಿದೆ. ಅದು ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಕ್ಕಳು ಮಾಡಿದ್ದಾರೆ, ಸಾಕಷ್ಟು ಮಾದರಿಗಳನ್ನು ಮಕ್ಕಳು ಮಾಡಿದ್ದಾರೆ. ನಿಮ್ಗೆ ಹೇಳ್ತಾ ಹೋಗ್ತೀನಿ, ಮೇಲ್ಗಡೆ ಸಾಕಷ್ಟಿದೆ, ನೋಡ್ತಾ ಹೋಗೋಣ. ನಮ್ಮ ಶಾಲೆ ವಿದ್ಯಾರ್ಥಿಗಳಿಗಾಗಲೇ ಸಾಕಷ್ಟು ಮಾದರಿಗಳನ್ನು ಮಾಡಿದ್ದಾರೆ. ಇದು ಕೊಠಡಿ ಸಂಖ್ಯೆ 1. ಕೊಠಡಿ ಸಂಖ್ಯೆ 1ರಲ್ಲಿ ಸಾಕಷ್ಟು ಮಾದರಿಗಳಿದೆ, ನೋಡ್ತಾ ಹೋಗೋಣ ಯಾವ್ಯಾವ ಮಾದರಿ ಅಂತ. ನಿಮಗೆ ಲೈಟಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಮಾಡಿದ್ದಾರೆ ಅಂತ. ಬನ್ನಿ. ಸೊ ಇದು ಮೊದಲ ಮಾದರಿ ರಾಮ ಮಂದಿರ ಅಂತ. ತಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ ರಾಮ ಮಂದಿರ ವಿಚಾರ. ಮತ್ತು
ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಪವಿತ್ರವಾದಂಥ ದೇವಸ್ಥಾನ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮಕ್ಕಳು ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಅದು ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರುತ್ತೆ. ಹಾಗೆಯೇ ಇಲ್ಲಿ ಎರಡನೇದು ಬಂದು ಸಾಕು ಪ್ರಾಣಿಗಳು ಮತ್ತು ಅವುಗಳ ವಾಸಿಸುವ ಸ್ಥಳಗಳು ಅಂತ. ನಾವು ಯಾವ್ಯಾವ ಸಾಕು ಪ್ರಾಣಿಗಳನ್ನು ಸಾಕಿದ್ದೀವಿ ಅವು ಎಲ್ಲೆಲ್ಲಿ ವಾಸ ಮಾಡ್ತವೆ ಅಂತಕ್ಕಂಥದ್ದನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಮಾದರಿ ತುಂಬ ಅದ್ಭುತವಾಗಿದೆ. ಹಾಗೆ ಮೂರನೇದು, ಸೊ ನೀರು ನಮಗೆ ಎಲ್ಲೆಲ್ಲಿ ಸಿಗುತ್ತೆ, ನದಿ ಮೂಲಗಳಾಗಿರ್ಬೋದು, ಸಮುದ್ರ ಆಗಿರ್ಬೋದು, ಬಾವಿ ಆಗಿರ್ಬೋದು, ಕೊಳ ಆಗಿರ್ಬೋದು, ಅಂತರ್ಜಲ ಆಗಿರ್ಬೋದು, ಈಗ ನೀವು ನದಿ ಮೂಲಗಳ ಬಗ್ಗೆ ಕುರಿತಂತೆ ಒಂದು ಮಾದರಿ ಮಾಡಿದ್ದಾರೆ. ಹಾಗೆ ನಿಮ್ಗೆ ಎಲ್ಲ ಬಂದರೆ ಇಲ್ಲಿ ಕಂಪ್ಯೂಟರ್ ಬಗ್ಗೆ ಇದೆ ನೋಡಿ. ಕಂಪ್ಯೂಟರ್ನ ಭಾಗಗಳ ಬಗ್ಗೆ ಇದೆ. ಕೈ ಕಟ್ಬೇಡ, ಫ್ರೀಯಾಗಿ ನಿಂತ್ಕೊಳ್ಳಿ. ಹಾಂ, ರೈಟ್. ಒಂದು ಇಸ್ರೋ ಮೈಲುಗಲ್ಲು ಮಾಡಿರ್ತಕ್ಕಂಥದ್ದು ಚಂದ್ರಯಾನ 3 ಅಂತಕ್ಕಂಥದ್ದು. ಮಾನವನ ಕಣ್ಣು, ಆ ಮಾನವನ ಕಣ್ಣು ಹೇಗೆಲ್ಲ ಕೆಲಸ ಮಾಡುತ್ತೆ, ಅದರ ರಿಫ್ಲೆಕ್ಷನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಮಕ್ಕಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವ್ರದ್ದೇ ಆದಂಥ ವೇದಿಯಲ್ಲಿ. ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆಯೇ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇದುವರೆಗೂ ನಮಗೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆ ಎಲ್ಲರನ್ನೂ ಕೂಡ ಅವ್ರು ಬರೆದಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಅವ್ರ ಹುಟ್ಟೂರಾಗಿರ್ಬೋದು, ಆ ಎಲ್ಲ ಪ್ರತಿಯೊಬ್ಬ ಕವಿಗಳ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡೋದ್ರ ಮುಖಾಂತರ ತುಂಬ ಚೆನ್ನಾಗಿ ಚಾರ್ಟ್ಗಳನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಇದನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ತುಂಬ ಅದ್ಭುತವಾಗಿದೆ. ಕಿಡ್ನಿ ಮಾಡೆಲ್, ಈಗ ನಮಗೆಲ್ಲ ಯಾವ ತರಗತಿನಪ್ಪ ನೀವು? ಇವರು 1ನೇ ತರಗತಿ ವಿದ್ಯಾರ್ಥಿಗಳು. ಇದು ತುಂಬ ಖುಷಿ ಪಡ್ತಕ್ಕಂಥದ್ದು. ಯಾಕೆಂದರೆ 1ನೇ ತರಗತಿ ವಿದ್ಯಾರ್ಥಿಗಳು ಇಷ್ಟು ಚೆಂದ ಮಾಡಿದ್ದಾರೆ. ಸೆನ್ಸ್ ಆರ್ಗನ್ಸ್ ಅಂತ ಮಾಡಿದ್ದಾರೆ, ಜ್ಞಾನೇಂದ್ರಿಯಗಳು ಅಂತ, ಪಂಚೇಂದ್ರಿಯಗಳು ಅಂತ. ಐಸ್, ಕಣ್ಗಳು ಏನು ಮಾಡುತ್ತೆ ಅಂತ ನೋಡಿ. ಅದು ಕೆಳಗಡೆ ತುಂಬ ಚೆನ್ನಾಗಿ ನಿಮಗೆಲ್ಲ ಕಾಣಿಸ್ಬೋದು. ಕಣ್ಣಿನ ಕೆಲಸ ಏನು ಅಂತಕ್ಕಂಥದ್ದನ್ನು ಯಾವ ರೀತಿ ರಿಫ್ಲೆಕ್ಟ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಬಂದರೆ ಚಂದ್ರನ ಬಿಂಬಗಳನ್ನು ನೋಡ್ತಕ್ಕಂಥದ್ದು. ಚಂದ್ರ ಯಾವ ರೀತಿ ಬದಲಾಗ್ತಾನೆ, ತನ್ನ ಕಕ್ಷದಲ್ಲಿ ಚಲಿಸಬೇಕಾದ್ರೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. 5ನೇ ತರಗತಿ ವಿದ್ಯಾರ್ಥಿಗಳು ತುಂಬ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ವಿಶೇಷ ಅಂದರೆ 1ನೇ ತರಗತಿ ವಿದ್ಯಾರ್ಥಿಗಳು. 1ನೇ ತರಗತಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಮಾಡೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂತ, ಎಷ್ಟು ಅದ್ಭುತವಾಗಿದೆ ನೋಡಿ. ಹಾಗೆಯೇ ಎಷ್ಟು ಚೆಂದ ಮಾಡಿದ್ದಾರೆ. ರೂಟ್ ಹೇಗಿದೆ, ಸ್ಟೆಮ್ ಹೇಗಿದೆ, ಫ್ಲವರ್ಸ್ ಹೇಗಿದೆ, ಫ್ರೂಟ್ಸು, ಲೀವ್ಸು, ತುಂಬ ಚೆನ್ನಾಗಿದೆ. ತುಂಬ ಸಂತೋಷ ಆಗುತ್ತೆ. ಇರತಕ್ಕಂಥ ಇಷ್ಟು ಮಾದರಿಗಳು, ಹೀಗೆ ಸಾಕಷ್ಟು ಕೊಠಡಿಗಳಿದೆ. ಅವನ್ನೆಲ್ಲ ಕೂಡ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಕೊಠಡಿ ನಂಬರ್ 2 ವಸ್ತುಗಳಿದೆ ಅಂತ, ವಸ್ತು ಪ್ರದರ್ಶನದ ಮಾದರಿಗಳಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒಂದು ಬಂದು ATM, ಬಹುಶಃ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ. ನೀವು ಇಲ್ಲಿ ನೋಡಿರ್ಬೋದು ಮನುಷ್ಯನ ಉಸಿರಾಟದ ವ್ಯವಸ್ಥೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಮಕ್ಕಳು ಕೃತಕ ಅವರೇ ಒಂದು ಮಾಡೆಲನ್ನು ಮಾದರಿಯನ್ನು ಶುರು ಮಾಡಿ 7ನೇ ತರಗತಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇದು ಕೂಡ ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಮತ್ತೊಂದು ನೀವೆಲ್ಲ ಇಲ್ಲಿ ನೋಡಿ, ಸೋಲಾರ್, ವಿಂಡ್, ಹೈಡ್ರೋ ಪವರ್. ಹಾಗೆಯೇ ಇದು ತುಂಬ ವಿಶೇಷವಾಗಿದೆ. ಇದು ನನಗೆ ತುಂಬ ವಿಶೇಷ ಅನ್ನಿಸ್ತು. ಕರ್ನಾಟಕದ ಜಿಲ್ಲೆಗಳು ಮತ್ತು ಅದರ ಪ್ರಮುಖ ಬೆಳೆಗಳು ಅಂತ. ಬಹುಶಃ ಮಕ್ಕಳು ಈ ಥರ ಮಾಡಿರ್ತಾರೆ ಅಂತ ಅಂದ್ಕೊಂಡಿಲ್ಲ. ಎಲ್ಲ ಅಲ್ಲೇ ಪೇಸ್ಟ್ ಮಾಡಿದ್ದಾರೆ. ಡಿಸ್ಟಿಕ್ ವೈಸು ಪ್ರತಿ ಡಿಸ್ಟಿಕ್ಕಲ್ಲಿ ಏನು ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆ, ಅಲ್ಲಿ ಆ ಒಂದು ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಬೆಳೆಗಳ ಬಗ್ಗೆ ಅಲ್ಲೇ ಅವರು ಅದನ್ನು ಚಾರ್ಟ್ ಮಾಡಿರ್ತಕ್ಕಂಥ ತುಂಬ ಸಂತೋಷ ಆಗುತ್ತೆ. ಬೀದರ್ನಲ್ಲಿ ಎಷ್ಟು ಚೆನ್ನಾಗಿದೆ, ಗುಲ್ಬರ್ಗ, ಬಿಜಾಪುರ, ಯಾವ್ಯಾವ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಏನೇನನ್ನು ಬೆಳೀತಾರೆ ಅಂತಕ್ಕಂಥದ್ದನ್ನು ಮಕ್ಕಳು ಅಲ್ಲೇ ಪೇಸ್ಟ್ ಮಾಡಿರ್ತಕ್ಕಂಥ. ಹಾಗೆಯೇ ಗ್ಲೋಬಲ್ ವಾರ್ಮಿಂಗ್, ಇದು ಬಹುಶಃ ಇವತ್ತು ಜಾಗತಿಕ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ದೊಡ್ಡ ಸಮಸ್ಯೆ, ಗ್ಲೋಬಲ್ ವಾರ್ಮಿಂಗ್ ಅಂತ. ಆಹಾರ ಸರಪಳಿಯು ಪರಿಸರ ವ್ಯವಸ್ಥೆಯಲ್ಲಿರುವ ಘಟನೆಗಳ ಕ್ರಮವನ್ನು ಸೂಚಿಸುತ್ತದೆ. ಅಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ತಿನ್ನುತ್ತದೆ ಮತ್ತು ನಂತರ ಆ ಜೀವಿಯು ಮತ್ತೊಂದು ದೊಡ್ಡ ಜೀವಿ ಸೇವಿಸುತ್ತದೆ. ವಿವಿಧ ಹಂತಗಳಲ್ಲಿ ಒಂದು ಜೀವಿಯಿಂದ ಇನ್ನೊಂದಕ್ಕೆ ಪೋಷಕಾಂಶಗಳು ಮತ್ತು ಶಕ್ತಿಯ ಹರಿವು ಆಹಾರ ಸರಪಳಿಯನ್ನು ರೂಪಿಸುತ್ತದೆ. ಆಹಾರ ಸರಪಳಿಯು ಆಹಾರ ಮಾದರಿ ಅಥವಾ ಜೀವಂತ ಜೀವಿಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಆಹಾರ ಸರಪಳಿಯ ಅನುಕ್ರಮ ಹಂತವನ್ನು ಸೂಚಿಸುತ್ತದೆ. ಕೆಳಭಾಗದಲ್ಲಿ ಉತ್ಪಾದಕದಿಂದ ಪ್ರಾರಂಭ ಆಗುತ್ತದೆ, ನಂತರ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ಗ್ರಾಹಕರು. ಆಹಾರ ಸರಪಳಿಯು ಪ್ರತಿಯೊಂದು ಹಂತವನ್ನು ಟ್ರಾಫಿಕ್ ಮಟ್ಟ ಎಂದು ಕರೆಯಲಾಗುತ್ತದೆ. ಆಹಾರ ಸರಪಳಿಯಲ್ಲಿ 4 ಪ್ರಮುಖ ಭಾಗಗಳು: ಸೂರ್ಯ, ಶಕ್ತಿಯ ಆರಂಭಿಕ ಮೂಲ, ಉತ್ಪಾದಕರು, ಆಹಾರ ಸರಪಳಿಯಲ್ಲಿರುವ ನಿರ್ಮಾಪಕರು, ಗ್ರಾಹಕರು.
ಆಹಾರಕ್ಕಾಗಿ ಸಸ್ಯವನ್ನು ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರುವ ಎಲ್ಲ ಜೀವಿಗಳು, ಗ್ರಾಹಕರು, ವಿಘಟನೆಗಾರರು, ಸತ್ತ ಅಥವಾ ತ್ಯಾಜ್ಯ ಸಾವಯವ ವಸ್ತುಗಳಿಂದ ಶಕ್ತಿಯನ್ನು ಪಡೆಯುವ ಜೀವಿಗಳು. ಆಹಾರ ಸರಪಳಿಗಳನ್ನು ಅರ್ಥ ಮಾಡಿಕೊಳ್ಳುವ ಅತ್ಯಗತ್ಯ, ಏಕೆಂದರೆ ಅವು ಪರಿಸರ ವ್ಯವಸ್ಥೆಯಲ್ಲಿ ನೆಟ್ಟಕ ಸಂಬಂಧವನ್ನು ವಿವರಿಸುತ್ತದೆ. ಆಹಾರ ಸರಪಳಿಯ ಪ್ರತಿಯೊಂದು ಜೀವಿಯ ಉಳಿವಿಗಾಗಿ ಇತರ ಜೀವಿಗಳ ಮೇಲೆ ಹೇಗೆ ಅವಲಂಬಿತವಾಗಿರುವ ಎಂಬುದನ್ನು ತೋರಿಸುತ್ತದೆ. ಆಹಾರ ಸರಪಳಿಯ ಪರಿಸರ ವ್ಯವಸ್ಥೆ ಒಳಗೆ ಶಕ್ತಿಯನ್ನು ಹರಿವಿನ ಮಾರ್ಗವನ್ನು ವಿವರಿಸುತ್ತದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅದ್ಭುತವಾಗಿ ವಿಶೇಷವಾಗಿ ನನಗೇನು ಸಂತೋಷ ಆಗುತ್ತೆ, ವಿದ್ಯಾರ್ಥಿಗಳು UKG ವಿದ್ಯಾರ್ಥಿಗಳು ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸ್ವಲ್ಪ ಸೈಡಿಗೆ ನಿಂತ್ಕೊಳ್ರಪ್ಪ. ಅಲ್ಲಿ ಏನು ಅಕ್ಷರಗಳಲ್ಲಿ ಏನು ಬರುತ್ತೆ ಅದನ್ನು ಅಕ್ಷರ ಆ ಅಂದರೆ ಹಳಿದ ಚಿತ್ರನೇ ತೋರಿಸಿರ್ತಕ್ಕಂಥದ್ದು. ಎರಡನೇ ಹಾ ಅಂದರೆ ಆನೆ ತೋರಿಸಿರ್ತಕ್ಕಂಥದ್ದು. ಇಲಿ ತೋರಿಸಿರ್ತಕ್ಕಂಥದ್ದು. ಈರುಳ್ಳಿ ತೋರಿಸಿರ್ತಕ್ಕಂಥ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳು ಎಷ್ಟು ಶ್ರಮ ಹಾಕಿದ್ದಾರೆ ಅಂತಕ್ಕಂಥ ಕಾಣಿಸ್ತದೆ. ಮತ್ತು ಇನ್ನೊಂದು ರಸ್ತೆ ಸುರಕ್ಷತೆ, ತಮಗೆಲ್ಲ ಗೊತ್ತಿರೋ ಹಾಗೆ ಕೆಂಪು ಕೋಟೆಯನ್ನು ಮಾದರಿಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಅದೇ ರೀತಿಯ ಮಾದರಿಯನ್ನು ಇವರು ಮಾಡಿರ್ತಕ್ಕಂಥದ್ದು 6ನೇ ತರಗತಿ ವಿದ್ಯಾರ್ಥಿಗಳು, 5ನೇ ತರಗತಿ ವಿದ್ಯಾರ್ಥಿಗಳು. ಹಾಗೆ ಸೌರವ್ಯೂಹ ನಿಮಗೆಲ್ಲ ಗೊತ್ತಿದೆ, ನಮ್ಮ ಸೌರವ್ಯೂಹದಲ್ಲಿ 8 ಪ್ಲಾನೆಟ್ಸ್ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಮಕ್ಕಳುಗಳು ತುಂಬ ಸೋಲಾರ್ ಸಿಸ್ಟಮನ್ನು ಮಾಡಿದ್ದಾರೆ ಸೌರವ್ಯೂಹದ ಬಗ್ಗೆ. ಒಟ್ಟಾರೆ ನೀವು ನೋಡಿದ್ರೆ ಇಷ್ಟೆಲ್ಲ ಮಾದರಿಗಳು ಕೂಡ ವಿದ್ಯಾರ್ಥಿಗಳಿರ್ತಕ್ಕಂಥ ಪ್ರತಿಭೆಯನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಮುಂದಿನ ಕೊಠಡಿಗೆ ಹೋಗೋಣ. ಕೊಠಡಿ ಸಂಖ್ಯೆ 3 ಕೂಡ ಸಾಕಷ್ಟು ಮಾದರಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಿಮಗೆಲ್ಲ ಅದನ್ನು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಸಂಕ್ಷಿಪ್ತವಾಗಿ. ಮೊದಲೇ ನೋಡೋ ಸೀಸನ್ಸ್, ಋತುಗಳ ಬಗ್ಗೆ ಮಾಡಿದ್ದಾರೆ. ಎಷ್ಟು ತರಗತಿ ವಿದ್ಯಾರ್ಥಿಗಳಪ್ಪ? 2ನೇ ತರಗತಿ. 2ನೇ ತರಗತಿ ವಿದ್ಯಾರ್ಥಿಗಳು ಋತುಗಳ ಬಗ್ಗೆ ಮಾಡಿದ್ದಾರೆ. ಸೊ ಯಾವ್ಯಾವ ಋತುಗಳು ಬರ್ತವೆ, ಋತುಮಾನಕ್ಕೆ ಅನುಗುಣವಾಗಿ ಏನೇನು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಮಾದರಿ ಚೆನ್ನಾಗಿದೆ. ಹಾಗೆಯೇ ವಾಟರ್ ಸೈಕಲ್, ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ನೀರು ಒಂದು ಅತ್ಯಮೂಲ್ಯದಂಥ ವಸ್ತು. ಅದ್ರ ಬಗ್ಗೆ ವಿದ್ಯಾರ್ಥಿಗಳು ತುಂಬ ಅದ್ಭುತವಾದಂಥ ಒಂದು ವಾಟರ್ ಸೈಕಲ್, ಯಾವ ರೀತಿ ನಮಗೆ ನೀರು ಸಿಗುತ್ತೆ, ಯಾವ ರೀತಿ ಆಪರೇಟರ್ ಆಗುತ್ತೆ, ಅದೆಲ್ಲವನ್ನು ಕೂಡ ಪ್ರತಿನಿಧಿಸ್ತಕ್ಕಂಥ ಒಂದು ಒಳ್ಳೆ ಮಾಡೆಲನ್ನು ಮಾಡಿದ್ದಾರೆ ಅದು ಕೂಡ. ಸೊ ಹಾಗೆ ಇದು ಡೇ ಆ್ಯಂಡ್ ನೈಟು, ಹಗಲು ರಾತ್ರಿ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಮಾದರಿ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಇದು ಡ್ರೋನ್ ಮಾದರಿ ಮಾಡಿದ್ದಾನೆ ವಿದ್ಯಾರ್ಥಿ. ಒಂದು ಫೈರ್ ಸ್ಟೇಷನ್ ಬಗ್ಗೆ ಮಾಡಿದ್ದಾರೆ. ಫೈರ್ ಸ್ಟೇಷನ್ ಏನೇನು ಅನುಕೂಲ ಆಗುತ್ತೆ, ಅದರಿಂದ ಏನು ಬೆನಿಫಿಟ್ ಅಂತ. ಸಿಟಿ ಆ್ಯಂಡ್ ವಿಲೇಜ್ ಬಗ್ಗೆ ಮಾಡಿದ್ದಾರೆ. ಹಾಗೆಯೇ ವಿಲೇಜ್ ಆ್ಯಂಡ್ ಫಾರೆಸ್ಟ್ ಬಗ್ಗೆ ಹೇಳಿದ್ದಾರೆ. ಇದೊಂದು My name is Tarundi. I am studying in 4th standard. A zoo is a place where animals are kept. There are so many animals in the zoo. Animals in the zoo are kept in cages. A zoo is built in the large area. People visit to a zoo to different types of animals, birds and trees, etc. Thank you. ಕೇವಲ ನಮ್ಮ ಶಾಲೆ ಮಕ್ಕಳು ಮಾತ್ರ ಅಲ್ಲ, ಪಕ್ಕ ಶಾಲೆಯ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಪ್ರತಿ ವರ್ಷವೂ ಕೂಡ ಬರ್ತಾರೆ. ಯಾಕೆಂದರೆ ನಮ್ಮ ದೃಷ್ಟಿಕೋನ ಏನಪ್ಪ ಅಂದರೆ ಅದು ಕೇವಲ ನಮ್ಮ ಶಾಲೆ ಮಕ್ಕಳಲ್ಲಿ ಅಂತಲ್ಲ, ಎಲ್ಲ ಶಾಲೆ ಮಕ್ಕಳಲ್ಲೂ ಕೂಡ ಪ್ರಕೃತಿ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಎಲ್ಲ ಶಾಲೆ ಮಕ್ಕಳು ಕೂಡ ಬಂದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ವೀಕ್ಷಣೆ ಮಾಡ್ತಕ್ಕಂಥ ತುಂಬ ಸಂತೋಷ. ಹಾಗೆ ಒಂದು ಮೆದುಳು ಬಗ್ಗೆ ಒಂದು ಮಾದರಿ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಮೆದುಳು ಏನು ಕೆಲಸ ಮಾಡುತ್ತೆ, ಏನೇನು ಭಾಗಗಳಿದೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಇಲ್ಲೊಂದಿದೆ ಮೆಕಾನಿಸಮ್ ಆಫ್ ಬ್ರೀತಿಂಗ್ ಅಂತ, ಉಸಿರಾಟ ಪ್ರಕ್ರಿಯೆ ಹೇಗಾಗುತ್ತೆ ನಮ್ಮಲ್ಲಿ ಅಂತಕ್ಕಂಥ ಪ್ರದರ್ಶಿಸ್ತಕ್ಕಂಥ ಒಂದು ಮಾದರಿ. ಅಲ್ಲಿ ಇನ್ನು ಬೇರೆ ಬೇರೆ ಮಾದರಿಗಳಿದೆ, ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. 5 ಇದು ಕೊಠಡಿ ಸಂಖ್ಯೆ 5. ಇಲ್ಲಿ ಒಂದೆರಡು ಮಾದರಿಗಳನ್ನ ಇಟ್ಕೊಂಡಿದ್ದಾರೆ ವಿಶೇಷವಾಗಿ. ಇದು ಮೀನು ಸಾಕಾಣಿಕೆ, ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಭಾರತ ಇವತ್ತು ಸಾಕಾಣಿಕೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ತುಂಬ ಲಾಭದಾಯಕ. ಯಾಕೆಂತಂದರೆ ನಿಮಗೆ ಬಾತುಕೋಳಿಗಳ ಮಾಂಸದಲ್ಲಿ ತುಂಬ ಬೇಡಿಕೆ ಇದೆ. ಯಾಕೆ ಅಂತಂದರೆ ಅದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇದೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಅತಿ ಹೆಚ್ಚು ಪ್ರೋಟೀನ್ ಇದೆ. ಸೊ ಚಿಕನ್ಗೆ ಹೋಲಿಸಿದ್ರೆ, ನಾರ್ಮಲಾಗಿ ನಾವು ತಿಂತಕ್ಕಂಥ ಚಿಕನ್ಗೆ ಹೋಲಿಸಿದ್ರೆ ಈ ಒಂದು ಬಾತುಕೋಳಿಯ ಮಾಂಸ ತುಂಬ ಉತ್ತಮ ಆರೋಗ್ಯ ದೃಷ್ಟಿಕೋನದಿಂದ. ಆದ್ದರಿಂದ ಇದು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ. ಒಂದು ಕೆಜಿಗೆ 300, 400, 500, 600 ರೂಪಾಯಿಗಳಷ್ಟು ಬೆಲೆ ಇದೆ. ಹಾಗಾಗಿ ರೈತರು ಏನು ಮಾಡ್ಬೋದು ಅಂದರೆ ತಮ್ಮ ಕೃಷಿ ಚಟುವಟಿಕೆ ಜೊತೆಗೆ ಬಾತುಕೋಳಿ ಸಾಗಾಣಿಕೆಯನ್ನು ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಸದೃಢರಾಗ್ಬೋದು ಅಂತಕ್ಕಂಥ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಬರ್ತಕ್ಕಂಥ ಪೋಷಕರಿಗೆ ಈ ಒಂದು ಕೃಷಿಗಳ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು, ಈ ಮಾದರಿಗಳನ್ನು ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ಹಾಗೆಯೇ ನಾವು ಮುಂದಿನ ಮಾದರಿಗೆ ಹೋಗೋಣ. ಕೊಠಡಿ ಸಂಖ್ಯೆ 6ಕ್ಕೆ ಹೋಗೋಣ. 6ರಲ್ಲಿ ಏನು ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ.
ಇಲ್ಲಿ ಕೊಠಡಿ ಸಂಖ್ಯೆ 6, ಇಲ್ಲೂ ಕೂಡ ಸಾಕಷ್ಟು ಮಾದರಿಗಳಿದೆ. ಈಗ ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲೇ ಆಗಿ ಸಾರಿಗೆ ಮತ್ತು ವಿಧಗಳು ಒಂದು ದೇಶಕ್ಕೋಸ್ಕರ ಇದು ಮಾಡಿದ್ದಾರೆ, ತುಂಬ ಅದು ಚೆನ್ನಾಗಿದೆ. ಇಲ್ಲೊಂದು ವಿಶೇಷವಾದಂಥ ಮಾದರಿ ಇದೆ. ಬಹುಶಃ ಇದು JCB, ನಿಮಗೆಲ್ಲ ಗೊತ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಚಟುವಟಿಕೆಗಳು ಕೂಡ ಮತ್ತು ಕಟ್ಟಡಗಳಿಗೂ ಕಾಮಗಾರಿಗಳು, ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಮಾಡಬೇಕು ಅಂದರೆ ನಾವೆಲ್ಲರೂ ಕೂಡ ಈ ಒಂದು JCBಯನ್ನು ಬಳಸ್ಕೊಳ್ತಕ್ಕಂಥ ಈ ಯಂತ್ರವನ್ನು ಬಳಸ್ಕೊಂಡು ಕೆಲಸಗಳನ್ನ ಮಾಡ್ತೀವಿ. ಅದನ್ನು ಮಕ್ಕಳೇ ಕೃತವಾಗಿ ಅದು ಹೇಗೆ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಇವರು ಕೃತಕವಾಗಿ ಮಾಡಿದ್ದಾರೆ. JCB ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ಸಿರಂಜಿಗಳನ್ನು ಬಳಸಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದು ಕೂಡ ಸಂತೋಷ ಆಗುತ್ತೆ. ಸಿರಿಧಾನ್ಯಗಳು ಬಹುಶಃ ನಮಗೆಲ್ಲ ಗೊತ್ತಿರಲಿ, ಹಿಂದೆ ನಾವು ಈಗಿನ ಒಂದು ಆಧುನಿಕ ಜೀವನಕ್ಕಿಂತ ಹಿಂದೆ ಹೋದಂಥ ಸಂದರ್ಭದಲ್ಲಿ ಈ ಎಲ್ಲ ಬೆಳೆಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ಬೆಳೀತಾ ಇದ್ವಿ. ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಇದನ್ನು ಇತ್ತೀಚಿನ ದಿನಗಳಲ್ಲಿ BP ಶುಗರನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಜನರು ಬಳಸ್ತಾ ಇದ್ದಾರೆ. ನಾವು ಹೇಳ್ತೀವಲ್ಲ, ಓಲ್ಡ್ ಈಸ್ ಗೋಲ್ಡ್ ಅನ್ನೋಗೆ ಮತ್ತೆ ಹಳೇದು ಕೂಡ ಈಗ ಮತ್ತೆ ಚಾಲ್ತಿಗೆ ಬರ್ತಾ ಇರ್ತಕ್ಕಂಥ ಸಂತೋಷ. ಅದು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಕ್ಕಂಥ ದೃಷ್ಟಿಕೋನದಿಂದ ಇದನ್ನು ಮಕ್ಕಳು ಮಾಡಿರ್ತಕ್ಕಂಥ ತುಂಬ ಸಂತೋಷ. ಇದೊಂದು ಸೂಕ್ಷ್ಮದರ್ಶಕ. ಸೂಕ್ಷ್ಮದರ್ಶಕವನ್ನು ಹೋಲ್ತಕ್ಕಂಥ ರೀತಿಯಲ್ಲೇ ಮಾಡೆಲ್ ಮಾಡಿದ್ದಾರೆ. ಸೂಕ್ಷ್ಮದರ್ಶಕ ಯಾವ ರೀತಿ ಕೆಲಸ ಮಾಡುತ್ತೆ, ಹೆಚ್ಚು ಕಡಿಮೆ ಅದೇ ರೀತಿ ಕೆಲಸ ಮಾಡ್ತಕ್ಕಂಥ ಮಾದರಿನ ಮಾಡಿರ್ತಕ್ಕಂಥ ಕೂಡ ತುಂಬ ಸಂತೋಷ. ಇದೊಂದು ರಕ್ತ ಪರಿಚಲನೆ, ನಮ್ಮ ದೇಹದಲ್ಲಿ ರಕ್ತ ಯಾವ ರೀತಿ ಪರಿಚಲನೆ ಆಗುತ್ತೆ, ಯಾರು ಅದನ್ನು ಇನ್ವೆಂಟ್ ಮಾಡಿದ್ರದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಇದು ನೋಡಿ, ನೀರಿನ ಶುದ್ಧೀಕರಣ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ RO ಮತ್ತು ಕೆಂಟ್ ಅಂತಕ್ಕಂಥ ಈ ರೀತಿ ಬೇರೆ ಬೇರೆ ಕಂಪನಿಗಳಿಂದ ಬರ್ತಕ್ಕಂಥ ರಾಸಾಯನಿಕಗಳನ್ನು ಸೇರಿಸಿ ನಾವು ಶುದ್ಧೀಕರಣ ಮಾಡ್ತಾ ಇದ್ದೀವಿ. ಆದರೆ ಇದು ನ್ಯಾಚುರಲಾಗಿ ಶುದ್ಧೀಕರಣ ಆಗ್ತಕ್ಕಂಥದ್ದು. ನೀವೆಲ್ಲ ನೋಡಿರ್ಬೋದು, ಇಲ್ಲಿ ನೀರು ಎಷ್ಟು ಗಲೀಜಾಗಿದೆ. ಅದು ವಿವಿಧ ಹಂತಗಳಲ್ಲಿ ಏನಾಗುತ್ತೆ, ಶುದ್ಧೀಕರಣಕ್ಕೆ ಒಳಪಟ್ಟು ನಮಗೆ ಸಾಧ್ಯವಾದಷ್ಟು ಶುದ್ಧೀಕರಿಸಿದಂಥ ನೀರು ಸಿಗುತ್ತೆ. ಆ ಶುದ್ಧೀಕರಿಸಿದ ನೀರನ್ನು ನಾವು ಮತ್ತೆ ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಏನು ಹೊರಗಡೆ ಈಗ ಶುದ್ಧೀಕರಣ ಘಟಕಗಳಿಂದ ನೀರನ್ನು ತರ್ತೀವೋ, ಎಲ್ಲ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಶುದ್ಧೀಕರಣ ಘಟಕಗಳಿದೆ. ಅವೆಲ್ಲವೂ ಕೂಡ ಕಾಲಕ್ರಮೇಣ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆದರೆ ನೀವು ಇದನ್ನು ನ್ಯಾಚುರಲಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗಳಲ್ಲಿ ನೀವು ಆದಷ್ಟು ಅದನ್ನು ಕಾಯಿಲೆಗಳನ್ನು ದೂರ ಇರ್ಬೋದು ಅಂತಕ್ಕಂಥ ದೃಷ್ಟಿಕೋನದಿಂದ ಅದನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳು. ಅದು ಕೂಡ ತುಂಬ ಶ್ಲಾಘನೀಯವಾದಂಥ ವಿಚಾರ. ಹನಿ ನೀರಾವರಿ ಪದ್ಧತಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮ ಕೃಷಿ ಪದ್ಧತಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಆ ನೀರನ್ನು ಯಾವ ರೀತಿ ಬಳಸಬೇಕು, ಮಿತವಾಗಿ ಬಳಸಬೇಕು, ಮತ್ತು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೀತಕ್ಕಂಥದ್ದಕ್ಕೆ ನೆರವಾಗ್ತಕ್ಕಂಥ ಪದ್ಧತಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ಕೂಡ ಒಂದು. ಅದರ ಬಗ್ಗೆ ವಿದ್ಯಾರ್ಥಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ದೃಷ್ಟಿಕೋನದಿಂದ ಈ ಒಂದು ಮಾದರಿಯನ್ನು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಒಟ್ಟಾರೆ ತುಂಬ ಸಂತೋಷ ಆಗುತ್ತೆ. ವಿದ್ಯಾರ್ಥಿಗಳು ಒಂದು ತುಂಬ ವೈವಿಧ್ಯವಾದಂತಹ ವಿಭಿನ್ನವಾದಂತಹ ಮಾದರಿಗಳನ್ನು ಎಲ್ಲ ದೃಷ್ಟಿಕೋನದಿಂದ ಕೂಡ ಎಲ್ಲ ಆಸ್ಪೆಕ್ಟ್ಸಿಂದಲೂ ಕೂಡ ಮಾಡಿರ್ತಕ್ಕಂಥ ಸಂತೋಷ. ಕೇವಲ ಅದು ಮನೋರಂಜನೆಗೆ ಮಾತ್ರ ಅಲ್ಲದೆ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅನುವನ್ನು ಮಾಡಿಕೊಡ್ತಕ್ಕಂಥ ಕೆಲವೊಂದು ಪದ್ಧತಿಗಳೇನಿದೆ, ಹಾಗೆಯೇ ಸಾರ್ವಜನಿಕರಿಗೆ ಪರಿಸರದ ಮೇಲೆ ಕಾಳಜಿನ ಉಂಟು ಮಾಡ್ತಕ್ಕಂಥ ಕೆಲವೊಂದು ಮಾದರಿಗಳೇನಿದೆ, ಇವನ್ನೆಲ್ಲ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಆಗುತ್ತೆ. ತುಂಬ ಸಂತೋಷವಾದಂಥ ವಿಚಾರ. ನನಗಂತೂ ತುಂಬ ಖುಷಿಯಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಪ್ರತಿಭೆ ಇರತಕ್ಕಂಥದ್ದು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ವ್ಯಕ್ತಪಡಿಸೋದಕ್ಕೆ ಸಹಾಯ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಪೋಷಕರಾದಂಥ ಕಿರಣ್ರವರು ಕೂಡ ಈ ಮೂಲಕ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಬಹುಶಃ ಈ ಹಿಂದೆ ಸಂತೆಯಲ್ಲೂ ಕೂಡ ಅವ್ರು ಬಂದಿದ್ದರು. ಬಹುಶಃ ನಾನು ಗಮನಿಸಿರಲಿಲ್ಲ ಅವ್ರನ್ನ, ಆದರೆ ನನಗದು ವೀಡಿಯೋ ಬಂದಾಗ ಗೊತ್ತಾಯಿತು. ಎಲ್ಲ ಒಂಥರ ಖುಷಿ ಆಯಿತು. ಯಾಕೆ ಅಂತಂದರೆ ಈ ರೀತಿಯ ವೀಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡೋದ್ರಿಂದ ಬೇರೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತಾರೆ. ಅವರಲ್ಲೂ ಕೂಡ ತುಂಬ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಸಾಕಷ್ಟು ಪ್ರತಿಭೆ ಇರುತ್ತೆ. ಅದೆಲ್ಲ ಅನಾವರಣ ಆಗೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ. ಯಾಕೆ ನೀವೆಲ್ಲ ನೋಡಿರ್ಬೋದು, ಇವತ್ತು ಜಾಲತಾಣಗಳಲ್ಲಿ ಬೇರೆ ಬೇರೆ ಅನವಶ್ಯಕವಾಗಿರ್ತಕ್ಕಂಥ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಿದೆ. ಈ ರೀತಿಯ ಮಕ್ಕಳಲ್ಲಿ ಪ್ರತಿಭೆಯನ್ನು ಹೊರ ಹಾಕ್ತಕ್ಕಂಥ, ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ಳೋದ್ರಿಂದ ಎಲ್ಲ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಅಂತಕ್ಕಂಥ ಅಭಿಪ್ರಾಯ ನಂದು. ಹಾಗಾಗಿ ವಿಶೇಷವಾಗಿ ನಾನು ಕಿರಣ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಕಿರಣ್ ಅವರು. ಇದೆಲ್ಲ ಯೋಜನೆ ಮಾಡಿರೋ ಮುಖ್ಯ ಶಿಕ್ಷಕರು ಇಲ್ಲೇ ಇದ್ದಾರೆ, ನೋಡ್ಬೋದು. ಎಲ್ಲ ಸಖತ್ತಾಗಿತ್ತು, ಫುಲ್ಲು ನೋಡ್ಕೊಂಬಂದೆ ನಾನು. ಅವ್ರನ್ನ ಒಂದೆರಡು ಮಾತಾಡ್ಸೋಣ. ಸರ್, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ. ಸರ್ ನಮಸ್ತೆ. ಇದಕ್ಕೆ ನಿಮ್ಮ ಪರಿಶ್ರಮ 100% ಇರುತ್ತೆ. ಖಂಡಿತ ಶೂರ್ ಇರುತ್ತೆ. ಬಟ್ ಇದನ್ನ ನೋಡಿದಾಗ ಒಂಥರ ಎಲ್ಲ ಫುಲ್ಲು ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ. ಎಷ್ಟು ದಿನ ಆಯ್ತು ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ? ಸರ್, ಇದು ಸುಮಾರು ನಮ್ಮ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಶಾಲಾ ವಸ್ತು ಪ್ರದರ್ಶನವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ವರ್ಷವೂ ಕೂಡ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟನ್ನು ಮಾಡಲಿಕ್ಕೆ ಸುಮಾರು ಒಂದು 10 days ಮೇಲಾಗಿದೆ. ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಸಹಕಾರ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ಸ್ಟಾಫ್ ಏನು ಶಿಕ್ಷಕರೊಂದೇ ಇದೆ, ಅವರೆಲ್ಲ ಸಹಕಾರದಿಂದನೇ ಈ ಒಂದು ಕಾನ್ಸೆಪ್ಟ್ ಆಗಿರ್ತಕ್ಕಂಥದ್ದು. ಸೂಪರ್ ಆಗಿದೆ ಎಲ್ಲ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ.
ಹೌದು ಕೇಳಿ ಸರ್. ಹೌದು, ಅಂದರೆ ಚೆನ್ನಾಗಿ ಬರುತ್ತೆ. ಅಂದರೆ ಏನು ಗೊತ್ತಾ ಸರ್, ಇದು ಇಂಥ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ನಾವು ಪ್ರತಿದಿನ ವರ್ಷ ಎಲ್ಲ ಬರೀ ಮಕ್ಕಳಿಗೆ ಪಾಠದಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನೇ ಮಾಡಿಸ್ತಾ ಹೋಗ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ತೊಡ್ಕೊಂಡಾಗ ಅವರಲ್ಲಿ ಒಂದು ಸಂವಹನ ಕೌಶಲ್ಯ ಬೆಳೆಯುತ್ತದೆ, ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಯೋಕ್ಕೆ ಪ್ರಾರಂಭಿಸುತ್ತದೆ ಮಕ್ಕಳಲ್ಲಿ. ಮಕ್ಕಳಿಗೆ ಎಲ್ಲ ಫೀಲ್ಡಲ್ಲೂ ಕೂಡ ಆಸಕ್ತಿ ಇರಲ್ಲ. ಕೆಲವರಿಗೆ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ಇಂಥ ಮಾದರಿಗಳನ್ನು ಮಾಡಲಿಕ್ಕೆ ತುಂಬ ಆಸಕ್ತಿ ಇರುತ್ತೆ. ಆ ಫೀಲ್ಡಿಗೆ ಮಕ್ಕಳನ್ನು ಬಿಟ್ಟಾಗ ಅವರಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ನಮಗೆ ಒಂದು ಸುಪ್ತ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಂತರನೇ ಬೇರೆ ಪೇರೆಂಟ್ಸ್ಗಳು ಬಂದಿದ್ದಾರೆ. ಅವ್ರಿಗೆ ಯಾವ ಥರ ಅಂತೂ ಈ ಥರ ಇದನ್ನು ಎಕ್ಸಿಬಿಷನ್ ಎಲ್ಲ ನೋಡಿ ಅಂತ ಕೇಳೋಣ. ಅವ್ರನ್ನ ಇಲ್ಲೇ ನಿಂತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೇಗಿತ್ತು ಇದು ಎಕ್ಸಿಬಿಷನ್? ಬಂದು ನೋಡಿದ್ರಿ ಎಲ್ಲ? ತುಂಬ ಚೆನ್ನಾಗಿದೆ. ಇದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ವಿದ್ಯಾಮಂದಿರ ಸ್ಕೂಲು. ಇಲ್ಲಿ ತುಂಬ ಚೆನ್ನಾಗಿ ವಸ್ತು ಪ್ರದರ್ಶನ ಎಲ್ಲ ಮಾಡಿದ್ದಾರೆ ಮಕ್ಕಳು. ಅಂದರೆ ಮಕ್ಕಳಲ್ಲಿ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಮಕ್ಕಳಲ್ಲಿ ಬರೀ ಯಾವಾಗಲೂ ಬರೀ ಓದೋದೇನೆ ಒಂದು ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳಲ್ಲಿ ಇದನ್ನು ಆಟ ಪಾಠ ಎಲ್ಲ ಈ ಥರ ವಸ್ತು ಪ್ರದರ್ಶನಗಳು ಎಲ್ಲ ಒಂದು ಹೇಳ್ಕೊಡ್ಬೇಕು. ಅದನ್ನು ಯಾವ ಥರ ಮಾಡಬೇಕು ಅಂತ ಮಕ್ಕಳಲ್ಲಿ ಆಸಕ್ತಿ ಬರುತ್ತೆ, ಅದೆಲ್ಲ ಕಲಿಬೇಕು. ಆಮೇಲೆ ಎಲ್ಲ ಥರ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಕಡೆಯಲ್ಲಿ ಯಾವ ಥರ ಮಾಡಬೇಕು ಆ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ಇದು ಜಿಲ್ಲೆಗಳಿಗೆ ತುಂಬ ಚೆನ್ನಾಗಿ ಅಲ್ಲಿ ಯಾವ ಹಳ್ಳಿಲಿ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆಗಳು ಬೆಳೀತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಂದಿನ ಕಾಲದ ಜನ್ರೇಷನನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ಪೋಷಕರು ಮತ್ತು ಇವರು ಟೀಚರ್ಸ್ಗಳು ಕೂಡ ಹೇಳಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆನಲ್ಲಿ ಏನೇನು ಬೆಳೀತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಟೀಚರ್ಸರು ಮಾಸ್ಟ್ರುಗಳು ಎಲ್ಲ ಸೇರಿ ಹುಡುಗರು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.